ಮಗಳೇ, ನೀನು ಚಿಕ್ಕವಳಾಗಿದ್ದಾಗಿಂದಲೂ ನಿನಗೆ ಬೇಕು ಅಂದಿದ್ದನ್ನ ನಾನು ಬೇಡ ಅಂದಿಲ್ಲ. ಕೆಲವೊಂದು ಸಾರಿ ನೀನು ಕೇಳದೆ ಹೋದರೂ ನಾನು ತಂದು ಕೊಟ್ಟಿದ್ದೀನಿ. ಯಾಕೆ ಹೇಳು? ನೀನು ನನ್ನ ಮಗಳು, ನಿನ್ನೆಲ್ಲ ಫೀಲಿಂಗ್ಸು ಈ ಅಪ್ಪನಿಗೆ ಅರ್ಥ ಆಗುತ್ತೆ. ಈಗ ನೀನು ತಾರಕ್ ಬೇಕು ಅಂತಿದ್ಯಾ, ನಾನು ಅವನು ನಿನಗೆ ತಂದು ಒಪ್ಸೋ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದಲ್ಲದೆ ನಮ್ಮ ಜೀವನನೂ ಹಾಳು ಮಾಡಬೇಡ. ತಂದೆಯಾಗಿ ನಿನ್ನ ಕೈ ಮುಗಿದು ಕೇಳ್ಕೊಳ್ಳೋದು ಇದು ಒಂದೇ. ನಿಮ್ಮಪ್ಪ ಹೊರಗಡೆ ಹೋದ್ರೆ ನೋಡಿದ ಜನ ಕೈ ಎತ್ತಿ ಮುಗಿತಾರೆ ಕಣೆ. ಇವ್ರ ಕೈಯಲ್ಲಿ ತೋರಿಸಿದ್ದನ್ನ ಅವರು ಕಣ್ಣಿಗೊತ್ಕೊಂಡ್ ಮಾಡ್ತಾರೆ. ಆದ್ರಿವತ್ತು ಎಲ್ಲ ಬಿಟ್ಟು ನಿನ್ ಮುಂದೆ ಕೈ ಮುಗಿತಿದ್ದಾರೆ. ನಿನಗಿನ್ನೂ ಮನ್ಸು ಕರಗ್ತಾ ಇಲ್ವೇನೆ? ಬೇಕಾದ್ರೆ ನನ್ ಕಾಲಿಗೆ ಬಿದ್ದು ಬೇಡ್ಕೊಳ್ಳಿ ಅಂತ ಹೇಳ್ಬಿಡು, ಅದನ್ನು ಮಾಡ್ಬಿಡ್ತೀವಿ. ಬೇಡ ಅಮ್ಮ, ಬೇಡ. ನಾನು ತಾರಕ್ ನಿಮ್ಮಿಬ್ಬರು ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ಅದ್ಬಿಟ್ಟು ನೀವು ನನ್ನ ಕಾಲಕ್ಕೆ ಮತ್ತೆ ಅವನ ವಿಷಯನ ಇಟ್ಕೊಂಡು ಮಾತಾಡ್ತೀಯಲ್ಲೇ, ನಿನಗೇನೇ ಆಗಿರೋದು? ಹೀಗ್ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಅವನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಾಗ್ತಿಲ್ವಾ ನಿನಗೆ? ನೀವು ನನಗೆ ಉಸಿರು ಕೊಟ್ಟಿರ್ಬೋದು, ಆದ್ರೆ ನನ್ನ ಉಸಿರು ಅವನಿಗೋಸ್ಕರ. ನೀವು ಹೆಸರಿಟ್ಟಿರ್ಬೋದು, ಆದ್ರೆ ನನ್ನ ಹೆಸರು ಹಿಂದೆ ಅವನ ಹೆಸರು ಇರ್ಬೇಕು ಅಂತ ಬಯಸ್ತಾ ಇರೋಳು ನಾನು. ಹೀಗಿರುವಾಗ ಅವನನ್ನ ಹೇಗಮ್ಮ ಬಿಡಕ್ಕಾಗತ್ತೆ? ಬಿಡ್ಬೇಡಮ್ಮ. ಎಷ್ಟು ಸಾಧ್ಯ ಆಗುತ್ತೋ ಅವನನ್ನ ನೀನು ಹಚ್ಕೊ. ಯಾಕೆ ಅಂದ್ರೆ ಈ ನಿಮ್ಮಪ್ಪ ಇನ್ನೂ ಜೀವಂತವಾಗಿದ್ದಾನೆ. ಅವನನ್ನ ನಿನ್ನ ಮುಂದೆ ತಂದು ನಿಲ್ಸೋ ಜವಾಬ್ದಾರಿ ನಂದು. ಅದು ಯಾವತ್ತು ನನ್ನಿಂದ ಆಗಲ್ವೋ ನಿನ್ನ ಮುಂದೆ ಮಂಡಿ ಊರಿ ಕ್ಷಮಾಪಣೆ ಕೇಳ್ತೀನಿ. ನನಗೆ ಇನ್ನೊಂದು ಅವಕಾಶ ಕೊಡು. ನಾನು ಯಾರು ಅಂತ ಎಲ್ರಿಗೂ ತೋರಿಸ್ತೀನಿ. ಈ ಅಪ್ಪನ ನಂಬ್ತಿ ಅಲ್ವೇನಮ್ಮ? ದೇವರೇ ದೇವರೇ ಅಗಾಧ. ನಾನಿಲ್ಲಿ ಯಾರನ್ನೂ ನಂಬ್ಕೊಂಡು ಕೂತಿಲ್ಲ. ನನ್ನ ಹೆಂಡತಿನ ಹೇಗ್ ನೋಡ್ಕೋಬೇಕು, ಹೇಗ್ ಜೋಪಾನ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಬರುತ್ತೆ. ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು. ದೇವರೇ ದೇವರೇ ಸಿಂಗರಿ, ಅಗಾಧ ನನ್ನ ಕಿರು ಬೆರಳು ನಿನ್ನ ಟಚ್ ಮಾಡಲ್ಲಪ್ಪ. ಹಳ್ಳಿಲಿ ಹೇಗಿದ್ವು ಇಲ್ಲೂ ಹಾಗೇನೆ. ನೋ ಚೇಂಜಸ್ ಎಟ್ ಆಲ್. ಇವತ್ತಾಯ್ತಲ್ಲ ಮದುವೆ, ಇದರಿಂದ ನಮ್ಮ ಅಮ್ಮನಿಗೆ ಅದೆಷ್ಟು ಅವಮಾನ ಆಗಿದೆ ಗೊತ್ತಾ? ಅದಕ್ಕೋಸ್ಕರನೇ ಈ ಮದುವೆ. ಅಗಾಧ ನಿನ್ನ ಅದು ಜಸ್ಟ್ ಅಷ್ಟಿದ್ದಾರ ಅಷ್ಟೇ. ಇಲ್ಲೇ ಎಲ್ಲಾದ್ರೂ ನೇತಾಕ್ಬಿಡು. ಅದಕ್ಕೆಲ್ಲ ಅಷ್ಟೊಂದು ಸೆಂಟಿಮೆಂಟು ಇಲ್ಲ, ಇಂಪಾರ್ಟೆನ್ಸು ಇಲ್ಲ. ಅವನಲ್ಲಿ ಯಾವ ಭಾವನೆಗಳು ಇಲ್ಲ, ಒಪ್ಕೋತೀನಿ. ಆದ್ರೆ ಅವನು ಕೆಟ್ಟೋದಲ್ಲಮ್ಮ.